ನಮಸ್ಕಾರ ಗೆಳೆಯರೇ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನಾಂಕ 25 ಜುಲೈ 2022. ಈ ದಿನದ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳನ್ನು ಕನ್ನಡ ನ್ಯೂಸ್ ಪೇಪರ್, ದ ಹಿಂದೂ ನ್ಯೂಸ್ ಪೇಪರ್ ಮತ್ತು PIB ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದ ಆರ್ಟಿಕಲ್ಗಳಿಂದ ತೆಗೆದುಕೊಳ್ಳಲಾಗಿದೆ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಣ. ಓಝೋನ್ ರಂಧ್ರ ಯಾವುದನ್ನು ಸೂಚಿಸುತ್ತದೆ ಅಂತ. ವಾಟ್ ಡಸ್ ಓಝೋನ್ ಹೋಲ್ ರೆಫರ್ಸ್ ಟು? Option A, hole in ozone layer. Option B, decrease in the ozone layer in troposphere. Option C, decrease in thickness of ozone layer in stratosphere. Option C, increase in thickness of ozone layer in troposphere ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ಈ ಸ್ಟ್ರಾಟೋಸ್ಪಿಯರ್ನಲ್ಲಿನ ಓಝೋನ್ ಪದರದ ದಪ್ಪ ಕಡಿಮೆಯಾಗುವ ಒಂದು ಪ್ರೋಸೆಸನ್ನು ಓಝೋನ್ ಹೋಲ್ ಅಥವಾ ಓಝೋನ್ ರಂಧ್ರ ಅಂತ ಕರೆಯಲಾಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ವಾಯುಮಂಡಲದಲ್ಲಿನ ಭೂಮಿಯಿಂದ ಸುಮಾರು 30 ಕಿಲೋಮೀಟರ್ ಎತ್ತರದಲ್ಲಿರುವಂತಹ ಸ್ಟ್ರಾಟೋಸ್ಪಿಯರ್ನ ಸಮೀಪದಲ್ಲಿನ ಈ ಓಝೋನ್ ಲೇಯರ್ ಅಥವಾ ಓಝೋನ್ ಪದರ ಪರಿಸರ ಮಾಲಿನ್ಯದಿಂದ ಸಾಕಷ್ಟು ಅದರ ದಪ್ಪ ಕಡಿಮೆ ಆಗ್ತಾ ಇದೆ. ಸೊ ಇದನ್ನು ಟೆಕ್ನಿಕಲ್ಲಿ ಓಝೋನ್ ಹೋಲ್ ಅಂತ ಕರೆಯಲಾಗುತ್ತೆ. ಈ ಓಝೋನ್ ಲೇಯರ್ ಭೂಮಿಗೆ ರಕ್ಷಣಾ ಕವಚವಾಗಿ ಕೆಲಸ ಮಾಡ್ತಾ ಇದ್ದು ಸೂರ್ಯನಿಂದ ಬಿಡುಗಡೆಯಾಗುವಂತಹ ಅಲ್ಟ್ರಾವೈಲೆಟ್ ಅಥವಾ ಅತಿ ನೇರಳೆ ಕಿರಣಗಳನ್ನು ಭೂಮಿಯನ್ನು ಸ್ಪರ್ಶಿಸುವುದನ್ನು ಫಿಲ್ಟರ್ ಮಾಡುತ್ತದೆ. ಸೊ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗೆ ಕಂಗ್ರ್ಯಾಚುಲೇಷನ್ಸ್. ಹರ್ಷವರ್ಧನ, ಬಾಂಧವ್ಯ ಕೃಷ್ಣ, ಕವಿತಾ MD, ಚರಣ್ ಗೌಡ, ಮಾರುತಿ ಪ್ರಸಾದ್, ಅರುಣ್ ಕುಮಾರ್ ಎಲ್ಲರೂ ಸರಿಯಾಗಿ ಆನ್ಸರ್ ನೀಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಇನ್ನು ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ದ ಪರ್ಪಸ್ ಆಫ್ ಚೋಕ್ಸ್ ಇನ್ ಟ್ಯೂಬ್ಲೈಟ್ ಈಸ್ ಅಂತಾಗಿದೆ. ಟ್ಯೂಬ್ಲೈಟ್ಗಳಲ್ಲಿ ಚೋಕ್ಸ್ಗಳನ್ನು ಬಳಸಲಾಗುತ್ತೆ. ಸೊ ಇದರ ಒಂದು ಪರ್ಪಸ್ ಅಥವಾ ಉದ್ದೇಶ ಏನು ಅಂತೆ ಪ್ರಶ್ನೆ ಕೇಳಲಾಗಿದೆ. ಆಪ್ಷನ್ ಎ, ಟು ಡಿಕ್ರೀಸ್ ದ ಕರೆಂಟ್, ಈ ವಿದ್ಯುತ್ತಿನ ಪ್ರವಾಹವನ್ನು ಕಡಿಮೆ ಮಾಡಲು. ಆಪ್ಷನ್ ಬಿ, ಈ ವಿದ್ಯುತ್ತಿನ ಪ್ರವಾಹವನ್ನು ಜಾಸ್ತಿ ಮಾಡಲು. ಆಪ್ಷನ್ ಸಿ, ವೋಲ್ಟೇಜನ್ನು ತಾತ್ಕಾಲಿಕವಾಗಿ ಕಡಿಮೆ ಮಾಡಲು. ಅಥವಾ ಆಪ್ಷನ್ ಡಿ, ವೋಲ್ಟೇಜನ್ನು ತಾತ್ಕಾಲಿಕವಾಗಿ ಜಾಸ್ತಿ ಮಾಡಲು. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದರ ಆನ್ಸರನ್ನು ನಾಳೆ ಡಿಸ್ಕಷನ್ನಲ್ಲಿ ತಿಳ್ಕೊಳ್ಳೋಣ. ನಮ್ಮ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ PSI ಮತ್ತು PC ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಸ್ಪಿರೆಂಟ್ಸ್ಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬಹುದು. ಈ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸಿ. ಅಮೋಘ ವರ್ಷ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಮ್ಮಿಂದ ಅಪ್ಲೋಡ್ ಆಗುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಪಡಿಬೋದು. ಅದೇ ರೀತಿ ಈ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಸರಿಯಾದ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಯಾವುದೇ ಸಜೆಷನ್ಗಳಿದ್ರೂ ಕೂಡ ಅವುಗಳಿಗೆ ಅಮೋಘ ವರ್ಷ ವೆಲ್ಕಮ್ ಮಾಡುತ್ತೆ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋಣ. ಹೊಸದಾಗಿ ಆಯ್ಕೆಯಾದಂತಹ ರಾಷ್ಟ್ರಪತಿಗಳಿಗೆ ಯಾರಿಂದ ಪ್ರಮಾಣ ವಚನವನ್ನು ಬೋಧಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ, ಭಾರತದ ಉಪಾಧ್ಯಕ್ಷ. ಆಪ್ಷನ್ ಬಿ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ನ ಜಡ್ಜ್ ಅಂತ ಹೇಳ್ಬೋದು. ಆಪ್ಷನ್ ಸಿ, ಪ್ರಧಾನಮಂತ್ರಿಗಳು. ಆಪ್ಷನ್ ಡಿ, ಭಾರತದ ಮುಖ್ಯ ನ್ಯಾಯಮೂರ್ತಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸರಿಯಾದ ಉತ್ತರವನ್ನು ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೊಳ್ಳೋಣ. ನಮಗೆಲ್ಲ ಗೊತ್ತಿರುವ ಹಾಗೆ ದ್ರೌಪದಿ ಮುರ್ಮು ಅವರನ್ನು 15ನೇ ರಾಷ್ಟ್ರಾಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ, ಆಯ್ಕೆ ಮಾಡಲಾಗಿದ್ದು. ಇವತ್ತು ಅಂದರೆ 25ನೇ ತಾರೀಕಿನಂದು ಇವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಇವರಿಗೆ ಮುಖ್ಯ ನ್ಯಾಯಮೂರ್ತಿಯಾದಂತಹ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ NV ರಮಣ ಅವರು ಪ್ರಮಾಣ ವಚನವನ್ನು ಬೋಧಿಸಿದ್ದಾರೆ. ಸೊ ಸಂತಾಲಿ ಬುಡಕಟ್ಟಿಗೆ ಸೇರಿದಂತಹ ದ್ರೌಪದಿ ಮುರ್ಮು ಅವರು ತಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಸಾಂಪ್ರದಾಯಿಕವಾದಂತಹ ಸೀರೆಯನ್ನು ಉಟ್ಟು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಅಂತ ನ್ಯೂಸ್ ಇದೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಸರಿಯಾದ ಉತ್ತರ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಭಾರತದ ನೂತನವಾಗಿ ಆಯ್ಕೆಯಾದಂತಹ ರಾಷ್ಟ್ರಾಧ್ಯಕ್ಷರಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಯಶಸ್ವಿನಿ ಯೋಜನೆ ಈ ಕೆಳಗಿನ ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತ. ಆಪ್ಷನ್ ಎ, ಶಿಕ್ಷಣ. ಆಪ್ಷನ್ ಬಿ, ಆರೋಗ್ಯ. ಆಪ್ಷನ್ ಸಿ, ಕ್ರೀಡೆ. ಆಪ್ಷನ್ ಡಿ, ವಾಣಿಜ್ಯೋದ್ಯಮ.
ಸೊ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ಇನ್ನು ಆರ್ಟಿಕಲ್ ಡಿಸ್ಕಸ್ ಮಾಡೋದಾದರೆ, ಸರ್ಕಾರದ ಮಹತ್ವಾಕಾಂಕ್ಷಿ ಆರೋಗ್ಯ ರಕ್ಷಣಾ ಯೋಜನೆಯಾದಂತಹ ಯಶಸ್ವಿನಿ ಗ್ರಾಮೀಣ ಮತ್ತು ನಗರ ಸಹಕಾರಿಗಳ ಈ ಯೋಜನೆಯನ್ನು ಮರುಜಾರಿ ಮಾಡುವಂತಹ ನಿರ್ಧಾರವನ್ನು ಸರ್ಕಾರ ಘೋಷಿಸಿದೆ. ರೈತರು ಮತ್ತು ಸಹಕಾರಿಗಳ ಒತ್ತಡಕ್ಕೆ ಮಣಿದು ಸಾಕಷ್ಟು ಪರಿಷ್ಕರಣೆಗಳನ್ನು ಮಾಡಿ ಈ ಯೋಜನೆಯನ್ನು ಅಕ್ಟೋಬರ್ 2ರಂದು ಜಾರಿಗೊಳಿಸಲಾಗ್ತಾ ಇದೆ. ಸುಮಾರು 300 ಕೋಟಿ ರೂಪಾಯಿಗಳನ್ನು ಈ ಯಶಸ್ವಿನಿ ಯೋಜನೆಗಾಗಿ ಸರ್ಕಾರದಿಂದ ಮೀಸಲಿಡಲಾಗಿದೆ. ಈ ಒಂದು ಯಶಸ್ವಿನಿ ಯೋಜನೆಯಡಿಯಲ್ಲಿ ಸುಮಾರು 50 ಲಕ್ಷ ಫಲಾನುಭವಿಗಳು ಪ್ರಯೋಜನವನ್ನು ಪಡೆಯಲಿದ್ದಾರೆ ಅಂತ ಹೇಳಲಾಗಿದೆ. ಈ ಒಂದು ಯಶಸ್ವಿನಿ ಯೋಜನೆಯಲ್ಲಿ ಗ್ರಾಮೀಣ ಯಶಸ್ವಿನಿ ಯೋಜನೆಯಡಿಯಲ್ಲಿ ಸದಸ್ಯತ್ವವನ್ನು ಪಡೆದಂತಹ ಕುಟುಂಬಗಳಿಗೆ ವಾರ್ಷಿಕವಾಗಿ ಗರಿಷ್ಠ 1,25,000ದಿಂದ 2 ಲಕ್ಷ ರೂಪಾಯಿಗಳವರೆಗೆ ಶಸ್ತ್ರಚಿಕಿತ್ಸೆಯನ್ನು ನೀಡುವಂತಹ ಆರೋಗ್ಯ ರಕ್ಷಣಾ ಯೋಜನೆಯನ್ನು ನೀಡಲಾಗುವುದು. ಅಷ್ಟೇ ಅಲ್ಲದೆ ನಗರ ಯಶಸ್ವಿನಿ ಯೋಜನೆಯಲ್ಲಿ ಸುಮಾರು 1.75 ಲಕ್ಷ ರೂಪಾಯಿಯಿಂದ 2.5 ಲಕ್ಷ ರೂಪಾಯಿಯವರೆಗೆ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಪಡೆಯುವಂತಹ ಅನುಕೂಲವನ್ನು ಈ ಯಶಸ್ವಿನಿ ಯೋಜನೆಯಡಿಯಲ್ಲಿ ಮಾಡಲಾಗಿದೆ. 2022-23ನೇ ಸಾಲಿನ ಗ್ರಾಮೀಣ ಯಶಸ್ವಿನಿ ವಾರ್ಷಿಕ ವಂತಿಗೆ 500 ರೂಪಾಯಿ ಆಗಿದ್ದು, ನಗರ ಯಶಸ್ವಿನಿ ಯೋಜನೆಯ ಒಂದು ಫಲಾನುಭವಿಯನ್ನು ಆಗಲಿಕ್ಕೆ ಇಷ್ಟಪಡುವಂತಹ ಕುಟುಂಬದವರು 1,000 ರೂಪಾಯಿಗಳನ್ನು ವಂತಿಗೆಯಾಗಿ ನೀಡಿ ರಿಜಿಸ್ಟರ್ ಮಾಡ್ಕೋಬೇಕಾಗಿದೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ, ಯಶಸ್ವಿನಿ ಯೋಜನೆ ಈ ಕೆಳಗಿನ ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇತ್ತು. ಸರಿಯಾದ ಉತ್ತರ ಆಪ್ಷನ್ ಬಿ, ಆರೋಗ್ಯ. ರೈತರ ಮತ್ತು ಸಹಕಾರಿಗಳ ಕೋಆಪರೇಟಿವ್ಸ್ಗಳ ಒಂದು ಆರೋಗ್ಯ ಸಂರಕ್ಷಣಾ ಮಹತ್ವಾಕಾಂಕ್ಷಿ ಯೋಜನೆ ಯಶಸ್ವಿನಿ ಯೋಜನೆಯಾಗಿದೆ. ಇದನ್ನು ಅಕ್ಟೋಬರ್ 2ರಂದು ಮತ್ತೆ ಜಾರಿ ಮಾಡುವಂತಹ ನಿರ್ಧಾರವನ್ನು ಸರ್ಕಾರದಿಂದ ಘೋಷಿಸಲಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಸ್ವತಂತ್ರ ಹೋರಾಟಗಾರರಾದಂತಹ ಮೈಲಾರ್ ಮಹಾದೇವಪ್ಪ ಅವರು ಎಲ್ಲಿಯವರು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಕೊಡಗು, ಮೈಸೂರು, ಗದಗ್, ಹಾವೇರಿ ಅಂತ ಇದೆ. ಇವತ್ತಿನ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಇದರ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಣ. 1942ರಲ್ಲಿನ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದಂತಹ ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರದ ಕೋಗನೂರು ಊರಿನ ಮೈಲಾರ ಮಹಾದೇವಪ್ಪ ಅವರು ಬ್ರಿಟಿಷರಿಗೆ ಸಿಂಹ ಸ್ವಪ್ನರಾಗಿದ್ದರು. ಇವರಷ್ಟೇ ಅಲ್ಲದೆ ಇವರ ಸಂಗಡಿಗರಾದಂತಹ ಕೋಗನೂರು ತಿರುಕಪ್ಪ ಮಡಿವಾಳರ್ ಮತ್ತು ವೀರಯ್ಯ ಹಿರೇಮಠ್ ಇವರು 1943 ಏಪ್ರಿಲ್ 1ರಂದು ಈ ಹೊಸರತ್ತಿ ಊರಿನ ಕಂದಾಯ ಕಚೇರಿಯ ಮೇಲೆ ದಾಳಿ ಮಾಡಿ ಬ್ರಿಟಿಷರ ಗುಂಡಿಗೆ ಬಲಿಯಾಗಿ ಹುತಾತ್ಮರಾಗಿದ್ದರು. ಆಗಲೇ ತಿಳಿಸಿದ ಹಾಗೆ 1942ರ ಸಂದರ್ಭದಲ್ಲಿ ನಡೆದಂತಹ ಕ್ವಿಟ್ ಇಂಡಿಯಾ ಚಳುವಳಿಯ ಒಂದು ಭಾಗವಹಿಸುವಿಕೆಯ ಒಂದು ಭಾಗವಾಗಿ ಈ ಕಂದಾಯ ಕಚೇರಿಯ ಮೇಲೆ ದಾಳಿ ಮಾಡಿದರು. ಸೊ ಬ್ರಿಟಿಷ್ ಪೋಸ್ಟ್ ಆಫೀಸ್ ಮತ್ತು ಸರ್ಕಾರಿ ಕಚೇರಿಗಳನ್ನು ಧ್ವಂಸ ಮಾಡಿ ಈ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದರು ಅಂತ ಇವರ ಬಗ್ಗೆ ಹೇಳಲಾಗ್ತಾ ಇದೆ. 1943ರ ಏಪ್ರಿಲ್ 1ರಂದು ಕಂದಾಯ ಕಚೇರಿ ಮೇಲೆ ದಾಳಿ ಮಾಡಿ ಅಲ್ಲಿದ್ದ ಹಣವನ್ನು ಅಪಹರಣ ಮಾಡುವಂತಹ ವೇಳೆಯಲ್ಲಿ ಬ್ರಿಟಿಷರ ಗುಂಡಿಗೆ ಇವರು ಗುರಿಯಾಗಿದ್ದರು. ಈ ವೇಳೆಯಲ್ಲಿ ಮೈಲಾರ್ ಮಹಾದೇವಪ್ಪ, ತಿರುಕಪ್ಪ ಮಡಿವಾಳರ್ ಮತ್ತು ವೀರಯ್ಯ ಹಿರೇಮಠ್ ಅವರು ವೀರಮರಣವನ್ನು ಅಪ್ಪಿದ್ದರು. ಸೊ ಆಗಸ್ಟ್ 15ರಿಂದ 26ರವರೆಗೆ ಇವರ ಒಂದು ಹೆಸರಿನಲ್ಲಿ ಸ್ಮಾರಕವನ್ನು ಲಕ್ಷ್ಮೇಶ್ವರದ ಸಮೀಪದ ಕೊಗನೂರು ಗ್ರಾಮದಲ್ಲಿ ನಿರ್ಮಿಸಲಾಗಿದ್ದು, ಪ್ರತಿ ಆಗಸ್ಟ್ 15 ಮತ್ತು 26ರಂದು ಆ ಒಂದು ಸ್ಥಳದಲ್ಲಿ ಧ್ವಜಾರೋಹಣವನ್ನು ಮಾಡಿ ಇವರನ್ನು ಸ್ಮರಿಸಲಾಗುತ್ತೆ ಅಂತ ನ್ಯೂಸ್ನಲ್ಲಿದೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ, ಸ್ವತಂತ್ರ ಹೋರಾಟಗಾರರಾದಂತಹ ಮೈಲಾರ್ ಮಹಾದೇವಪ್ಪ ಅವರು ಗದಗ್ ಜಿಲ್ಲೆಯ ಕೋಗನೂರಿನವರು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಡಿಜಿಟಲ್ ಬ್ಯಾಂಕ್ ವರದಿಯನ್ನು ಯಾವ ಸಂಸ್ಥೆಯಿಂದ ಬಿಡುಗಡೆ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ SBI, ಆಪ್ಷನ್ ಬಿ RBI, ಆಪ್ಷನ್ ಸಿ ಹಣಕಾಸು ಸಚಿವಾಲಯ, ಆಪ್ಷನ್ ಡಿ ನೀತಿ ಆಯೋಗ ಅಂತ ಸರಿಯಾದ ಉತ್ತರವನ್ನು ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೊಳ್ಳೋಣ. ಡಿಜಿಟಲ್ ಬ್ಯಾಂಕ್ಸ್ ಅನ್ನುವ ಒಂದು ಶೀರ್ಷಿಕೆಯನ್ನು ಹೊಂದಿದಂತಹ ರಿಪೋರ್ಟನ್ನು ನೀತಿ ಆಯೋಗದಿಂದ ರಿಲೀಸ್ ಮಾಡಲಾಗಿದೆ. ಮುಖ್ಯವಾಗಿ It presents a rationale for licensing and regulatory framework for digital banks as well as template and path for implementing it. ಈ ಒಂದು ಡಿಜಿಟಲ್ ಬ್ಯಾಂಕ್ಗಳ ಲೈಸೆನ್ಸಿಂಗ್ ಆಗಿರ್ಬೋದು, ಅವುಗಳ ಒಂದು
ಫ್ರೇಮ್ವರ್ಕ್ ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಾಗಿರ್ಬೋದು, ಅವುಗಳಿಗೆ ಒಂದು ಫ್ರೇಮ್ವರ್ಕನ್ನು ರೆಡಿ ಮಾಡಿ ಈ ಒಂದು ಗೈಡ್ಲೈನ್ಸ್ಗಳನ್ನು ಡಿಜಿಟಲ್ ಬ್ಯಾಂಕ್ಸ್ ಅನ್ನುವ ಟೈಟಲ್ ಮುಖಾಂತರ ನೀತಿ ಆಯೋಗ್ ಸಂಸ್ಥೆಯಿಂದ ಬಿಡುಗಡೆ ಮಾಡಲಾಗಿದೆ. ಈ ಒಂದು ರಿಪೋರ್ಟನ್ನು ಈ ನೀತಿ ಆಯೋಗದ ಉಪಾಧ್ಯಕ್ಷರಾದಂತಹ ಸುಮನ್ ಬೇರಿ ಅವರು ಮತ್ತು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತಹ ಪರಮೇಶ್ವರನ್ ಅಯ್ಯರ್ ಅವರಿಂದ ಮತ್ತು ಸೀನಿಯರ್ ಅಡ್ವೈಸರ್ ಆದಂತಹ ಅಣ್ಣಾ ರಾಯ್ ಇವರಿಂದ ಬಿಡುಗಡೆ ಮಾಡಲಾಗಿದೆ. ಸೊ ಪ್ರಶ್ನೆಗೆ ಹಿಂತಿರುಗಿ ನೋಡೋಣ. ಡಿಜಿಟಲ್ ಬ್ಯಾಂಕ್ ವರದಿಯನ್ನು ಬಿಡುಗಡೆ ಮಾಡಿದವರು ಆಪ್ಷನ್ ಡಿ ನೀತಿ ಆಯೋಗ್. ಡಿಜಿಟಲ್ ಬ್ಯಾಂಕ್ಗಳು ಅಂತಂದರೆ ಕನಿಷ್ಠ ಫೈನಾನ್ಸಿಯಲ್ ಸಪೋರ್ಟ್ ನೀಡಲು ಈ ಒಂದು ಮಿನಿಮಮ್ ಆದಂತಹ ಇನ್ಫ್ರಾಸ್ಟ್ರಕ್ಚರನ್ನು ಹೊಂದಿದಂತಹ ಯೂನಿಟ್ಗಳನ್ನು ಡಿಜಿಟಲ್ ಬ್ಯಾಂಕ್ ಯೂನಿಟ್ಗಳಂತ ಕರೆಯಲಾಗ್ತದೆ. SBI, ಕೋಟಕ್ ಮತ್ತು ICICI ಮುಂತಾದ ಬ್ಯಾಂಕ್ಗಳಿಂದ ಈ ರೀತಿಯಾದಂತಹ ಡಿಜಿಟಲ್ ಬ್ಯಾಂಕ್ ಯೂನಿಟ್ಗಳನ್ನು ನಡೆಸಲಾಗುತ್ತೆ. ಇವು ಜನರಿಗೆ ಒಂದು ಫೈನಾನ್ಷಿಯಲ್ ಇನ್ಕ್ಲೂಷನನ್ನು ಕೊಡುವುದರಲ್ಲಿ ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಸ್ತುತ ಯಾವ ರಾಜ್ಯವು ಅತಿ ಹೆಚ್ಚು ಈ ವಾಹನಗಳನ್ನು ಹೊಂದಿದೆ ಅಂತ ಪ್ರಶ್ನೆ ಇದೆ. ನ್ಯೂಸ್ನಲ್ಲಿ ಬಂದಂತಹ ಈ ಆರ್ಟಿಕಲ್. ಆಪ್ಷನ್ಗಳಲ್ಲಿ ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು ಅಂತ ಇದೆ. ಈ ವಾಹನ ಅಥವಾ ಈ ವೆಹಿಕಲ್ಗಳನ್ನು ಹೆಚ್ಚಾಗಿ ಹೊಂದಿದಂತಹ ರಾಜ್ಯ ಯಾವುದು ಭಾರತದಲ್ಲಿ? ಪ್ರಸ್ತುತ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳ ಒಂದು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದ್ದು, ಭಾರತದಿಂದ ಕೂಡ ಸರ್ಕಾರದಿಂದ ಈ ಒಂದು ಎಲೆಕ್ಟ್ರಿಕ್ ವಾಹನಗಳ ಮ್ಯಾನುಫ್ಯಾಕ್ಚರಿಂಗ್ಗೆ ಸಾಕಷ್ಟು ಒತ್ತನ್ನು ನೀಡಲಾಗ್ತಾ ಇದೆ. ಇದೇ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಕೂಡ ಕೆಲಸ ಮಾಡ್ತಾ ಇದ್ದು, ಸದ್ಯಕ್ಕೆ ಭಾರತದಾದ್ಯಂತ ಎಲೆಕ್ಟ್ರಿಕ್ ವಾಹನಗಳನ್ನು ಹೊಂದಿದಂತಹ ಅತಿ ಹೆಚ್ಚಾಗಿ ಹೊಂದಿದಂತಹ ರಾಜ್ಯಗಳ ಒಂದು ಪಟ್ಟಿಯನ್ನು ನ್ಯೂಸ್ನಲ್ಲಿ ನೀಡಲಾಗಿದೆ. ಸೊ ಇದರ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಸುಮಾರು 3,37,180 ಸಂಖ್ಯೆಯ ಈ ವಾಹನಗಳು ಅಥವಾ ಎಲೆಕ್ಟ್ರಿಕ್ ವಾಹನಗಳು, ಬ್ಯಾಟರಿಯಿಂದ ಚಲಿಸುವಂತಹ ವಾಹನಗಳನ್ನು ಉತ್ತರ ಪ್ರದೇಶದಲ್ಲಿ ಹೊಂದಲಾಗಿದೆ. ಈ ಒಂದು ಲಿಸ್ಟ್ನಲ್ಲಿ ಉತ್ತರ ಪ್ರದೇಶ ಪ್ರಥಮ ಸ್ಥಾನವನ್ನು ಪಡೆದಿದ್ದು, ಕರ್ನಾಟಕ 1,20,532 ವಾಹನಗಳೊಂದಿಗೆ 3ನೇ ಸ್ಥಾನದಲ್ಲಿದೆ. ಸೊ ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಪ್ರಸ್ತುತ ಯಾವ ರಾಜ್ಯವು ಅತಿ ಹೆಚ್ಚು ಈ ವಾಹನಗಳನ್ನು ಹೊಂದಿದೆ ಅಂತಂದರೆ ಆಪ್ಷನ್ ಎ ಉತ್ತರ ಪ್ರದೇಶ್. ಕರ್ನಾಟಕ 3ನೇ ಸ್ಥಾನದಲ್ಲಿದ್ದು 2ನೇ ಸ್ಥಾನದಲ್ಲಿ ದೆಹಲಿ ಇದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎನ್ವೈರ್ಮೆಂಟ್ಗೆ ಸಂಬಂಧಿಸಿದಂತಹ ಈ ಒಂದು ಪ್ರಶ್ನೆ. ಹಿಮಚಿರತೆ ಅಥವಾ ಸ್ನೋ ಲೆಪರ್ಡ್ ಅಂತ ಕರಿತೇವೆ. ಇದು IUCN ರೆಡ್ ಲಿಸ್ಟ್ನಲ್ಲಿ ಅಥವಾ ಕೆಂಪು ಪಟ್ಟಿಯಲ್ಲಿ ಯಾವ ರೀತಿಯಲ್ಲಿ ವರ್ಗೀಕರಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ವಲ್ನರೇಬಲ್, ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್, ನನ್ ಆಫ್ ದ ಅಬೌವ್ ಅಥವಾ ದುರ್ಬಲ. ಆಪ್ಷನ್ ಬಿ ಕಾಡಿನಲ್ಲಿ ಅಳಿವಿನಂಚಿನಲ್ಲಿದೆ, ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸ್ನೋ ಲೆಪರ್ಡ್ ಅಥವಾ ಹಿಮಚಿರತೆಯನ್ನು IUCN ಕೆಂಪು ಪಟ್ಟಿಯಲ್ಲಿ ಯಾವ ರೀತಿ ವರ್ಗೀಕರಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸಂಬಂಧಿಸಿದಂಥ ಆರ್ಟಿಕಲ್ ನೋಡೋದಾದರೆ, ಈ ಸ್ನೋ ಲೆಪರ್ಡ್ ಅಥವಾ ಹಿಮಚಿರತೆ ಇವು ಮತ್ತು ಇದರಿಂದ ಬೇಟೆಯಾಗುವಂತಹ ಪ್ರಾಣಿಗಳ ಕುರಿತಾದಂತಹ ಸಾಕಷ್ಟು ಅಧ್ಯಯನಗಳನ್ನು ನಡೆಸಲಾಗ್ತಾ ಇದ್ದು, ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಪ್ರಕಾರ ಈ ಸ್ನೋ ಲೆಪರ್ಡ್ ಮತ್ತು ಅದರ ಪ್ರೇ ಸ್ಪೇಸೀಸ್ ಅಥವಾ ಅದರಿಂದ ಬೇಟೆಯಾಗುವಂತಹ ಪ್ರಭೇದಗಳ ಒಂದು ಚಲನವಲನಗಳನ್ನು ಅಧ್ಯಯನ ಮಾಡಲಾಗ್ತಾ ಇದೆ. ನ್ಯಾಷನಲ್ ಮಿಷನ್ ಆಫ್ ಹಿಮಾಲಯನ್ ಸ್ಟಡೀಸ್ ಈ ಒಂದು ಮಿಷನ್ನ ಅಡಿಯಲ್ಲಿ ಈ ಒಂದು ಕೆಲಸವನ್ನು ಮಾಡಲಾಗ್ತಾ ಇದ್ದು, ಹಿಮಾಚಲ ಪ್ರದೇಶದಲ್ಲಿರುವಂತಹ ಸ್ಪೀತಿ ವ್ಯಾಲಿಯಲ್ಲಿ ಈ ರೀತಿಯಾದಂತಹ ಸ್ನೋ ಲೆಪರ್ಡ್ಗಳ ಕುರಿತಾದಂತಹ ಅಧ್ಯಯನವನ್ನು ಮಾಡಲಾಗ್ತಾ ಇದೆ. ಇದರಿಂದ ಬೇಟೆಯಾಗುವಂತಹ ಪ್ರೇ ಸ್ಪೀಸೀಸ್ಗಳು ಯಾವುವು ಅಂತಂದರೆ ಐಬೆಕ್ಸ್ ಮತ್ತು ಬ್ಲೂ ಶೀಪ್. ಇವು ಈ ಸ್ನೋ ಲೆಪರ್ಡ್ನಿಂದ ಬೇಟೆಯಾಗುವಂತಹ ಪ್ರಭೇದಗಳಾಗಿದ್ದು, ಇವುಗಳ ಕುರಿತಾದಂತಹ ಅಧ್ಯಯನವನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಮುಖ್ಯವಾದ ಉದ್ದೇಶ ಏನು ಅಂತಂದರೆ ಈ ಸ್ನೋ ಲೆಪರ್ಡ್ ಮತ್ತು ಅವುಗಳಿಂದ ಬೇಟೆಯಾಗುವಂತಹ ಪ್ರಾಣಿಗಳ ಸಂರಕ್ಷಣೆ ಮಾಡುವುದು ಈ ಒಂದು ಮಿಷನ್ ಹಿಮಾಲಯನ್ ಸ್ಟಡೀಸ್ನ ಮುಖ್ಯ ಉದ್ದೇಶ ಆಗಿದ್ದು, ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮುಖ್ಯವಾದ ನೋಡಲ್ ಏಜೆನ್ಸಿಯಾಗಿ ಈ ಕುರಿತಾದಂತಹ ಅಧ್ಯಯನಕ್ಕಾಗಿ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಈ ಸ್ನೋ ಲೆಪರ್ಡ್ಗಳನ್ನು IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಇದರ ಒಂದು ಕೆಂಪು ಪಟ್ಟಿಯಲ್ಲಿ, ಇದು NGO ಆಗಿದ್ದು ಈ ಜಗತ್ತಿನಾದ್ಯಂತ ಕಾಡು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡುವಂತಹ ಉದ್ದೇಶಕ್ಕಾಗಿ ಒಂದು ರೆಡ್ ಲಿಸ್ಟನ್ನು ಪ್ರಿಪೇರ್ ಮಾಡುತ್ತೆ, ಕೆಂಪು ಪಟ್ಟಿಯನ್ನು ಪ್ರಿಪೇರ್ ಮಾಡುತ್ತೆ. ಆ ಒಂದು ಲಿಸ್ಟ್ನಲ್ಲಿ
ಈ ಪ್ರಭೇದಗಳ ಒಂದು ಸಂರಕ್ಷಣೆಗಾಗಿ ಇವುಗಳನ್ನು ಪಟ್ಟಿಯಲ್ಲಿ ಹಾಕಲಾಗುತ್ತೆ. ಅದರಲ್ಲಿ ವಲ್ನರೇಬಲ್ ಅನ್ನುವ ಒಂದು ಕ್ಲಾಸಿಫಿಕೇಷನ್ನಲ್ಲಿ ಸ್ನೋ ಲೆಪರ್ಡನ್ನು ಆ್ಯಡ್ ಮಾಡಲಾಗಿದೆ. ಅದೇ ರೀತಿ ಭಾರತದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲೂ ಕೂಡ ಶೆಡ್ಯೂಲ್ 1ನಲ್ಲಿ ಈ ಒಂದು ಸ್ನೋ ಲೆಪರ್ಡನ್ನು ಅತ್ಯಂತ ಹೆಚ್ಚಾದಂತಹ ಸಂರಕ್ಷಣೆಯನ್ನು ಒದಗಿಸಿ 1972ರಲ್ಲಿ ಜಾರಿಗೆ ತಂದಂತಹ ಈ ಕಾಯ್ದೆಯ ಪಟ್ಟಿಯಲ್ಲಿ ಶೆಡ್ಯೂಲ್ 1 ಪಟ್ಟಿಯಲ್ಲಿ ಆ್ಯಡ್ ಮಾಡಲಾಗಿದೆ. ಆಗಲೇ ತಿಳಿಸಿದ ಹಾಗೆ ಈ ಸ್ನೋ ಲೆಪರ್ಡ್ಗಳು ಮತ್ತು ಅವುಗಳಿಂದ ಬೇಟೆಯಾಗುವಂತಹ ಪ್ರಾಣಿಗಳ ಪ್ರಭೇದಗಳನ್ನು ಸಂರಕ್ಷಿಸುವುದು ಸಾಕಷ್ಟು ಪ್ರಮುಖವಾದಂತಹ ಕೆಲಸವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಹಿಮಚಿರತೆಯನ್ನು IUCN ಪಟ್ಟಿಯಲ್ಲಿ, ಕೆಂಪು ಪಟ್ಟಿಯಲ್ಲಿ ಯಾವ ರೀತಿ ವರ್ಗೀಕರಿಸಲಾಗಿದೆ ಅಂತಂದರೆ ಇವುಗಳನ್ನು ವಲ್ನರೇಬಲ್ ಅಥವಾ ದುರ್ಬಲವಾದಂತಹ ಕ್ಯಾಟಗರಿಯಲ್ಲಿ ಆ್ಯಡ್ ಮಾಡಲಾಗಿದೆ. ಅದೇ ರೀತಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಈ ಕಾಯ್ದೆಯಲ್ಲಿ ಶೆಡ್ಯೂಲ್ 1 ಪಟ್ಟಿಯಲ್ಲಿ ಈ ಸ್ನೋ ಲೆಪರ್ಡ್ ಅಥವಾ ಹಿಮಚಿರತೆಗಳನ್ನು ಆ್ಯಡ್ ಮಾಡಲಾಗಿದೆ. ಇವುಗಳಿಗೆ ಅತ್ಯಂತ ಹೆಚ್ಚಿನದಾದಂತಹ ಒಂದು ಸಂರಕ್ಷಣೆಯನ್ನು ಭಾರತ ಸರ್ಕಾರದಿಂದ ಕೂಡ ನೀಡಲಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಮೊದಲ ಪ್ಯಾಸೆಂಜರ್ ಡ್ರೋನ್ನ ಹೆಸರೇನು ಅಂತ. ಮಾನವನನ್ನು ಹೊತ್ತೊಯ್ಯುವಂತಹ ಡ್ರೋನ್ ಅನ್ನು ತಯಾರಿಸಲಾಗಿದೆ. ಇದರ ಹೆಸರು ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ವರುಣ್, ಅಗ್ನಿ, ವಾಯು, ಪೃಥ್ವಿ ಅಂತ ಇದೆ. ಸರಿಯಾದ ಉತ್ತರವನ್ನು ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೊಳ್ಳೋಣ. ಇಂಡಿಯಾಸ್ ಫಸ್ಟ್ ಪ್ಯಾಸೆಂಜರ್ ಡ್ರೋನ್ ಅಥವಾ ಭಾರತದ ಮೊದಲ ಪ್ಯಾಸೆಂಜರ್ ಡ್ರೋನ್ ಅನ್ನು ಸಿದ್ಧಪಡಿಸಲಾಗಿದೆ. ಸಾಗರ್ ಡಿಫೆನ್ಸ್ ಇಂಜಿನಿಯರಿಂಗ್ ಅನ್ನುವ ಒಂದು ಸ್ಟಾರ್ಟಪ್ನಿಂದ ಈ ಒಂದು ಪೈಲಟ್ಲೆಸ್ ವರುಣ್ ಅನ್ನುವ ಡ್ರೋನನ್ನು ಡೆವಲಪ್ ಮಾಡಲಾಗಿದೆ. ಸೊ ಫಸ್ಟ್ ಪ್ಯಾಸೆಂಜರ್ ಡ್ರೋನ್ನ ಹೆಸರು ಏನು ಅಂತಂದರೆ ವರುಣ್. ಈ ಒಂದು ಡೆಮಾನ್ಸ್ಟ್ರೇಷನ್ ಪ್ರಧಾನಮಂತ್ರಿ ಮೋದಿ ಅವರ ಮೇಲೆ ಈ ಒಂದು ಡೆಮಾನ್ಸ್ಟ್ರೇಷನನ್ನು ಮಾಡಲಾಗಿದ್ದು, ಇಟ್ ಕ್ಯಾನ್ ಕ್ಯಾರಿ 1 ಪರ್ಸನ್ ಇನ್ಸೈಡ್, ಒಬ್ಬ ವ್ಯಕ್ತಿಯನ್ನು ಹೊತ್ತೊಯ್ಯುವಂತಹ ಒಂದು ಅನುಕೂಲವನ್ನು ಈ ವರುಣ್ ಅನ್ನುವ ಡ್ರೋನ್ನಲ್ಲಿ ಮಾಡಲಾಗಿದ್ದು, ಇಟ್ ಹ್ಯಾಸ್ ಅ ರೇಂಜ್ ಆಫ್ 25 ಕಿಲೋಮೀಟರ್ಗಳವರೆಗೆ ಸಾಗುವಂತಹ ಒಂದು ಕೆಪಾಸಿಟಿಯನ್ನು ಈ ಒಂದು ವರುಣ್ ಡ್ರೋನ್ ಹೊಂದಿದೆ. ಅಷ್ಟೇ ಅಲ್ಲದೆ 130 kgಯ ಪೇಲೋಡನ್ನು 25ರಿಂದ 30 ನಿಮಿಷಗಳವರೆಗೆ ಫ್ಲೈಟ್ ಟೈಮನ್ನು ಈ ಒಂದು ವರುಣ್ ಡ್ರೋನ್ ಹೊಂದಿದೆ. 30 ನಿಮಿಷಗಳವರೆಗೆ, ಅರ್ಧ ಗಂಟೆಯವರೆಗೆ ಈ ವರುಣ್ ಡ್ರೋನ್ ಒಬ್ಬ ವ್ಯಕ್ತಿಯನ್ನು ಸುಮಾರು 130 kgಯ ಪೇಲೋಡನ್ನು ಹೊತ್ತುಕೊಂಡು ಸಾಗುವಂತಹ ಕೆಪಾಸಿಟಿಯನ್ನು ಹೊಂದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಭಾರತದ ಮೊದಲ ಪ್ಯಾಸೆಂಜರ್ ಡ್ರೋನ್ನ ಹೆಸರೇನು ಅಂತಂದರೆ ಆಪ್ಷನ್ ಎ ವರುಣ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ನಿಮ್ಮ ಯಾವುದೇ ಸಜೆಷನ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. GK ಪ್ರಶ್ನೆಯ ಆನ್ಸರನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್.